ಇವತ್ತು ನಾನು ಕೈಮಾ ಗ್ರೇವಿ ಮಾಡ್ತಾಯಿದ್ದೀನಿ. ತುಂಬ ಡಿಲಿಷಿಯಸ್ ಆಗಿರುತ್ತೆ. 1 kg ಕೈಮಾ, 4 ಈರುಳ್ಳಿ ಕಟ್ ಮಾಡಿರೋದು, ಹಸಿಮೆಣಸಿನ್ಕಾಯಿ, ಚಕ್ಕೆ ಲವಂಗ ಏಲಕ್ಕಿ ಶುಂಠಿ ಬೆಳ್ಳುಳ್ಳಿ, 1 ತೆಂಗಿನಕಾಯಿ ತುರಿ, ಗಸಗಸೆ, ಕಡಲೆ, ತುಪ್ಪ, ಧನಿಯಾ ಪೌಡರ್, ಉಪ್ಪು ಮತ್ತು ಅರಿಶಿನ, ಕಟ್ ಮಾಡಿರೋ ಸೊಪ್ಪುಗಳು, ಕೊತ್ತಂಬರಿ, ಪುದೀನ, ಸಬ್ಸಿಗೆ, ಚಾಪ್ ಮಾಡಿರೋ ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪು. ಇಷ್ಟರಲ್ಲಿ ಮೆಂತ್ಯ ಬಿಟ್ಟು ಇನ್ನೆಲ್ಲ ಸೊಪ್ಪುಗಳು ಅರ್ಧ ಅರ್ಧ ಹಾಕಬೇಕು, ಉಂಡೆಗೆ ಹಾಕಬೇಕು. ಈರುಳ್ಳಿ ಜೊತೆ ತವಾಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗಿದ್ದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿನ 1ರಲ್ಲಿ 2 ಕಟ್ ಮಾಡಿ ಹಾಕ್ಕೋಬೇಕು, ಇಲ್ಲಾಂದರೆ ಅದು ಸಿಡಿಯುತ್ತೆ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಹುರಿದಾದ್ಮೇಲೆ ಈರುಳ್ಳಿ ಕಟ್ ಮಾಡಿರೋದು 1/4 ಭಾಗ ಹಾಕಿ, ಇನ್ನು 1/4 ಭಾಗ ಒಗ್ಗರಣೆಗೆ ಹಾಕೋಣ. ಇವಾಗ ಗಸಗಸೆ ಹಾಕ್ತಾಯಿದ್ದೀನಿ. ಸ್ವಲ್ಪ ತೆಂಗಿನ ತುರಿ ಹಾಕಬೇಕು, ಜಾಸ್ತಿ ಬೇಡ. ಇನ್ನು ಮಿಕ್ಕಿದ ತೆಂಗಿನ ತುರಿನಲ್ಲಿ ಹಾಲಿನ ರಸ ತೆಗಿಬೇಕು. ಇವಾಗ ಧನಿಯಾ ಪೌಡರ್ ಹಾಕಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಫ್ರೈ ಮಾಡಿಕೊಂಡು ತಣ್ಣಗಾದ್ಮೇಲೆ ರುಬ್ಕೊಳ್ಳಿ. ಇವಾಗ ಕಡಲೆ ಮತ್ತು ಉಪ್ಪನ್ನು ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕು. ಇನ್ನೊಂದು ಜಾರಲ್ಲಿ ಕೈಮಾ ಹಾಕ್ಕೊಂಡು ಈ ಪೌಡರ್ನ ಸ್ವಲ್ಪ ಹಾಕಿ ರುಬ್ಬಿದ ಮಸಾಲೆ ಹಾಕಿ ಎಲ್ಲ ಕೈಮಾನು ಹೀಗೆ ರುಬ್ಕೊಂಡು ಇಟ್ಕೋಬೇಕು. ಇವಾಗ ನೋಡಿ ತೆಂಗಿನ ಹಾಲು ತೆಗೆದಿಟ್ಕೊಂಡಿದ್ದೀನಿ. ಈ ರುಬ್ಬಿರೋ ಕೈಮಾಗೆ ತುಂಬ ಪೇಸ್ಟಾಗಿ ರುಬ್ಬಾರ್ದು, ಇದನ್ನು ಸ್ವಲ್ಪ ದಪ್ಪ ದಪ್ಪ ಇರಲಿ. ಚಾಪ್ ಮಾಡಿರೋ ಈರುಳ್ಳಿ, ಸಬ್ಸಿಗೆ ಸೊಪ್ಪು ನಿಮ್ಗೆ ಎಷ್ಟು ಬೇಗ ಅಷ್ಟು ಹಾಕ್ಕೊಳ್ಳಿ, ಫ್ಲೇವರಿಗೆ ಚೆನ್ನಾಗಿರುತ್ತೆ. ಇವಾಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲನೂ ಉಂಡೆ ಕಟ್ಟಿಟ್ಕೋಬೇಕು. ಕಟ್ಟಿಟ್ಕೊಂಡು ಇವಾಗ ಸ್ವಲ್ಪ ತಳ ದೊಡ್ಡದಿರೋ ಹಾಗೆ ಪಾತ್ರೆನ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈರುಳ್ಳಿ ಫ್ರೈ ಮಾಡೋಣ. ಸ್ವಲ್ಪ ಈರುಳ್ಳಿನ ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸೊಪ್ಪುಗಳನ್ನು ಹಾಕ್ಕೊತಾ ಇದ್ದೀನಿ. ಸಬ್ಸಿಗೆ, ಮೆಂತ್ಯ, ಸ್ವಲ್ಪ ಪುದೀನ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇವಾಗ ಇದಕ್ಕೆ ಉಂಡೆಗಳನ್ನು ಹಾಕ್ಕೊಂಡು ಮತ್ತು ಇದ್ರ ಜೊತೆ ಎಕ್ಸ್ಟ್ರಾ ಮಟನ್ ಬೋನ್ಸ್ ಕೊಟ್ಟಿರ್ತಾರಲ್ಲ, ಅದು ಸಪ್ರೇಟಾಗಿ ಕುಕ್ಕರಲ್ಲಿ ಕೂಗಿಸ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಉಂಡೆಗಳನ್ನೆಲ್ಲ ಹಾಕಾದ್ಮೇಲೆ ಒಂದು 10ರಿಂದ 15 ನಿಮಿಷ ಸಿಮ್ಮಲ್ಲಿ ಮುಚ್ಚಿಟ್ಬಿಟ್ಟು ಅದನ್ನು ನೀವು ಸೌಟಲ್ಲೆಲ್ಲ ತಿರುಗಿಸೋಕ್ಕೆ ಹೋಗಬಾರ್ದು. ಹೀಗೆ ಬಟ್ಟೆನಲ್ಲಿಟ್ಕೊಂಡು ಕುಲುಕಬೇಕು. ಅದನ್ನು ಚೆನ್ನಾಗಿ ಕುಲುಕಿ 2-3 ಸಲ, ಹಾಗೆಯೇ 5-5 ನಿಮಿಷಕ್ಕೊಂದು ಸಲ ಕುಲುಕಿ ಮುಚ್ಚಿಟ್ಟು ಬೇಯಿಸಿ 15 ನಿಮಿಷ. ಅದಾದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಬೇಕು. ಇದಕ್ಕೆ ನೋಡಿ, ಎಲ್ಲ ಮಸಾಲೆ ಹಾಕ್ಕೊಂಡು ಅದರ ಜೊತೆಗೆ ತೆಂಗಿನಕಾಯಿ ಹಾಲು ಹಾಕ್ಕೊಂಡು ಉಪ್ಪು ಟೇಸ್ಟ್ ನೋಡಿ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಲೇಬೇಕು. ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸಿಮ್ಮಲ್ಲಿ ಒಂದು 5 ನಿಮಿಷ ಬೇಯಿಸಿ. ಇವಾಗ ನೋಡಿ, ಗೀ ರೈಸ್ಗೆ ಗ್ರೇವಿ ರೆಡಿ. ಡಿಲಿಷಿಯಸ್ ಆಗಿರುತ್ತೆ, ಟ್ರೈ ಮಾಡಿ.